ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ದಿನಾಂಕದಂದು ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ದರ್ಶನ್ ಅವರು ನಟಿಸಿರುವಂತ ದಿ ಡೆವಿಲ್ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ಯಾವೊಂದು ದಿನಾಂಕದಂದು ರಿಲೀಸ್ ಆಗ್ತಾ ಇದೆ, ಅದ ನಂತರ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಈಗ ಪ್ರಸ್ತುತದಲ್ಲಿ ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಬೆಳವಣಿಗೆ ಆಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಒಂದು ಇದಕ್ಕಿಂತ ಮುಂಚಿತ ಒಂದು ಮಾತನ್ನ ತಿಳಿಸ್ಕೊಡ್ಬೇಕು ನ್ಯೂಸ್ ಚಾನಲ್ದಾರ್ ಬಗ್ಗೆ. ಒಂದು ನ್ಯೂಸ್ ಚಾನಲ್ದಾರ್ ಏನಾದಾರ ಅಂದ್ರೆ, ನಮಗೆ ಈ ಒಂದು ದರ್ಶನ್ ಅವರು, ಅದ ನಂತರ ಧರ್ಮಸ್ಥಳ ಮತ್ತು ಈ ಒಂದು ಪ್ರಜ್ವಲ್ ರೇವಣ್ಣ, ಈ ಒಂದು ಮೂರು ಟಾಪ್ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಜನನ ನೋಡೋದಿಲ್ಲ ಅಂತೇಳಿ ಅವ್ರ ಬಾಯಿಂದನೇ ತಿಳಿಸ್ಕೊಟ್ಟಿದ್ದಾರೆ. ಒಂದು ಸ್ನೇಹಿತರೆ, ಒಂದು ಮಾತಾಡಿದ್ರೆ TRP ಬರ್ಬೇಕಂದ್ರೆ ದರ್ಶನ್ ಅವ್ರ ಬಗ್ಗೆ ನ್ಯೂಸ್ ಮಾತಾಡ್ಬೇಕಂತ, ಇಲ್ಲ ಅಂದ್ರೆ ರೇಣುಕಾ ಸರಿ ಈ ಒಂದು ಧರ್ಮಸ್ಥಳದ ಬಗ್ಗೆ ಮಾತಾಡ್ಬೇಕಂತೇಳಿ, ಇಲ್ಲ ಅಂದ್ರೆ ಏನ್ ತಿಳಿಸ್ಕೊಟ್ನಲ್ಲ ಪ್ರಜ್ವಲ್ ರೇವಣ್ಣ, ಇದ್ರ ಬಗ್ಗೆನೇ ಜಾಸ್ತಿ ಕರ್ನಾಟಕ ರಾಜ್ಯದಲ್ಲಿ ಟಾಪಿಕ್ ಇರೋದ್ರಿಂದ ಇವ್ರ ಬಗ್ಗೆ ಮಾತಾಡಿದ್ರೆ ಜಾಸ್ತಿ ಯೂಸ್ ಬರಂತಂತೇಳಿ ಅವ್ರ ಬಾಯಿಂದನೇ ತಿಳಿಸ್ಕೊಟ್ಟಿದ್ದಾರೆ. ಇದು ಒಂದು ಕಡೆ. ಆದರೆ ಇನ್ನು ಎಲ್ಲ ಒಂದು ದರ್ಶನ ಅಭಿಮಾನಿಗಳಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಏನಂದ್ರೆ, ದಿ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ಕಾಯ್ಕೊಂಡು ಕುಂತಿದ್ದಾರ. ಇದು ಯಾವಾಗ ರಿಲೀಸ್ ಆಗತ್ತೆ ಅಂದ್ರೆ ಇದೇ ವರ್ಷ ಒಂದು ಸ್ನೇಹಿತರೆ 12ನೇ ತಾರೀಕು, ಯಾವೊಂದು ತಿಂಗಳು 12ನೇ ತಾರೀಕು, ಡಿಸೆಂಬರು 12ನೇ ತಾರೀಕು ಎಲ್ಲ ಒಂದು ಅಭಿಮಾನಿಗಳಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಇದೇ ವರ್ಷದಲ್ಲಿ ಡಿಸೆಂಬರ್ 12ನೇ ತಾರೀಕದಂದು ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಈ ಒಂದು ರಿಲೀಸ್ ಆದ್ರೆ ಒಳ್ಳೇದ, ಅಥವಾ ನಮ್ಮ ಬಾಸು ಅಂದ್ರೆ ನೀವೇನ್ ದರ್ಶನ ಕರೀತಾರಲ್ಲ ಅವರು ರಿಲೀಸ್ ಆದ್ರೆ ಈ ಒಂದು ಸಿನಿಮಾ ರಿಲೀಸ್ ಆದ್ರೆ ಒಳ್ಳೇದಂತ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ತುಂಬಾ ಮುಖ್ಯ ಆಗಿರತ್ತೆ.